ಆಗಿದೆ. ಇಲ್ಲಿ ರಾಜಕಾಲುವೆಗಳನ್ನ ಒತ್ತುವರಿ ಕಾರ್ಯ ಇನ್ನೂ ಕೂಡ ಕೇವಲ ಬಾಯಿ ಮಾತಿಗಷ್ಟೇ ಉಳ್ಕೊಂಡಿದೆ ಹೊರತು ಒತ್ತುವರಿ ಆಗದ ಕಾರಣಕ್ಕಾಗಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಬಾರಿನೂ ಮುಖ್ಯಮಂತ್ರಿಗಳು ಈ ರಾಜಕಾಲುವೆ ಒತ್ತುವರಿಯಾಗಿದೆ, ಇದನ್ನು 3 ತಿಂಗಳಲ್ಲಿ ನಾವು ಒತ್ತುವರಿಯನ್ನು ತೆರವುಗೊಳಿಸಿ ಮುಂದಿನ ಮಳೆ ಬಂದಾಗ ಯಾವುದೇ ಫ್ಲಡ್ ಆಗದಂಗೆ ನೋಡ್ಕೊಂತೀನಿ ಅಂತ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಗ ಮತ್ತೆ ಮಳೆ ಬಂದಿದೆ, ಮತ್ತೆ ಮಳೆಗಾಲ ಬಂದಿದೆ. ನನಗನ್ಸುತ್ತೆ ಮೋಸ್ಟ್ಲಿ ಮುಖ್ಯಮಂತ್ರಿಗಳು ನಗರ ಪ್ರದಕ್ಷಿಣೆ ಮಾಡಿ ಅದೇ ಡೈಲಾಗನ್ನೇ ಹೊಡೆದೋಗ್ತಾರೆ. ನಾವು ಮುಂದಿನ ಬಾರಿ ಈ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ತೀರಿ, ಒತ್ತುವರಿ ತೆರವುಗೊಳಿಸ್ತೀರಿ, ನಾವು ನೀರು ನಿಲ್ದಂಗೆ ಮಾಡ್ತೀರಿ ಅಂತ ಹೇಳ್ತಾರೆ. ಅವ್ರ ಹತ್ರ ಹಣ ಇಲ್ಲ, ಪಾಪರ್ ಔಟ್ ಇದೆ ಸರ್ಕಾರ, ಮತ್ತು ಕಾರ್ಪೊರೇಷನಲ್ಲೂ ಕೂಡ ಹಣ ಇಲ್ಲ. ಅದರಿಂದ ಹಣ ಇಲ್ಲದೆ ಇರೋದ್ರಿಂದ ಅವರು ಗ್ಯಾರಂಟಿಗಳಿಗೋಸ್ಕರ ಹಣ ಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಇವರು ಕಳೆದ 2.5 ವರ್ಷದಲ್ಲಿ ಪ್ರಯತ್ನ ಮಾಡಿದರೆ ಎಲ್ಲ ರಾಜಕಾಲುವೆಗಳನ್ನು ಫಿನಿಶ್ ಮಾಡ್ಬೋದಾಯ್ತು. ಯಾಕಂದರೆ ಬೊಮ್ಮಾಯಿ ಇದ್ದಾಗೆ ನಾವು 1600 ಕೋಟಿಯನ್ನು ನಾವು ಕೊಟ್ಟಿದ್ರಿ. ರಾಜಕಾಲುವೆಗಳನ್ನು ಒತ್ತುವರಿಯನ್ನು ತೆರವು ಮಾಡಿ ಇಡೀ ಕಾರ್ಪೊರೇಷನ್ ದಾಟಿ ಹೋಗೋವರೆಗೂ ಕೂಡ ರಾಜಕಾಲುವೆ ಮಾಡುವಂಥದ್ದಕ್ಕೆ ಹಣವನ್ನು ಕೊಟ್ಟಿದ್ರಿ ನಾವು. ಆ ಹಣನೂ ಉಪಯೋಗ ಮಾಡಿಲ್ಲ ಅವರು. ಹಣನ ಬೇರೆ ಬೇರೆ ಗ್ಯಾರಂಟಿಗಳಿಗೋಸ್ಕರ ಉಪಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಅದರಿಂದ ಫೇಲ್ ಆಗಿದ್ದಾರೆ. ಮಳೆ ಹಾನಿಯಿಂದ ಇವತ್ತು ಜನ ಸಂಕಷ್ಟದಲ್ಲಿದ್ದಾರೆ. ಕಳೆದ ಬಾರಿ ಮುಖ್ಯಮಂತ್ರಿಗಳು ಪ್ರದಕ್ಷಿಣೆ ಮಾಡಿದ ಸಂದರ್ಭದಲ್ಲಿ ಡಿಸಿಎಂ ಕೂಡ ಪ್ರದಕ್ಷಿಣೆ ಮಾಡಿದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಲ್ಲಿ ಪರಿಹಾರ ಕಾರ್ಯಗಳನ್ನು ಸೂಚಿಸಿದ್ರು. ಆದರೆ ಮತ್ತೆ ನಿನ್ನೆ ಮಳೆಗೆ ಅದೇ ಸ್ಥಳಗಳಲ್ಲಿ ಮತ್ತೆ ಮಳೆ ಹಾನಿ ಉಂಟಾಗಿದೆ. ನೀವು ಕಳೆದ ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲೆಲ್ಲಿ ಹೋಗಿ ಈ ಕೆಲಸನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು, ಇವತ್ತಿಗೂ ಅವತ್ತು ಹೇಗಿದೆಯೋ ಹಾಗೇ ಇದೆ. ನೀವು ಬೇಕಾದ್ರೆ ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹೋಗಿ ಅಲ್ಲಿ ಭೇಟಿ ಹೋಗಿದ್ರು, ನಾನು ಕೂಡ ಹೋಗಿದ್ದೆ. ಅವತ್ತು ಹೆಂಗಿದೆಯೋ ಇವತ್ತು ಹಂಗಿದೆ. ಯಾಕೆ ಅಂದರೆ ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಕೊಡ್ತಾ ಇಲ್ಲ, ಮತ್ತು ಕಮಿಷನ್ ಜಾಸ್ತಿ, 20% ಕಮಿಷನ್. ಒಬ್ಬೊಬ್ಬ ಇದು ಅಧಿಕಾರಿಗಳದ್ದು ಎಲ್ಲ ಸೇರಿದ್ರೆ 60% ಕಮಿಷನ್ ಆಗುತ್ತದೆ. 60% ಕಮಿಷನ್ ಕೊಟ್ಟು ಅವ್ರ ಕೆಲಸ ಹೆಂಗೆ ಮಾಡೋಕ್ಕಾಗ್ತದೆ? ಅದರಿಂದ ಕಳೆದ ಬಾರಿ ಎಲ್ಲೆಲ್ಲಿ ಹೋಗಿ ಮಾಡಿ ಹೇಳಿದ್ರು, ಇವತ್ತಿಗೂ ಅದೇ ಸ್ಥಿತಿಯಲ್ಲಿದೆ. ಮುಖ್ಯಮಂತ್ರಿಗೆ ಮಾತಿಗೆ 3 ನಯ ಪೈಸದ್ದು ಬೆಲೆ ಕೊಡ್ತಾ ಇಲ್ಲ ಯಾರು ಕಾಂಟ್ರಾಕ್ಟರ್ಗಳು. ಯಾಕಂದ್ರೆ ಅವರೇ ಪತ್ರ ಬರೆದಿದ್ದಾರಲ್ಲ, ಕಮಿಷನ್ ಜಾಸ್ತಿ, ನಾವು ಕೆಲಸ ಮಾಡಲ್ಲ ಅಂತ ಪತ್ರ ಬರೆದಿದ್ದಾರೆ. ಸ್ಟ್ರೈಕು ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಸರ್ಕಾರ ಸುಮ್ಮನೆ ಕಾಟಾಚಾರಕ್ಕೆ ಒಂದು ನಗರ ಪ್ರದಕ್ಷಿಣೆ ಅಂತ ಮಾಡೋದು, GBA ಅಂತ ಮಾಡೋದು, ಸುಮ್ಮನೆ ಹೇಳಿಕೆಗಳಲ್ಲೇ ಇದ್ದಾರೆ ಹೊರತು ಕೆಲಸ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಹಣ ಇಲ್ಲ ಅಂತ ಹೇಳೋಕ್ಕೂ ಯೋಗ್ಯತೆ ಇಲ್ಲ ಇವ್ರ ಹತ್ರ. ಮರ್ಯಾದೆ ಹೋಗುತ್ತೆ ಅಂತೇಳಿ ಇವತ್ತು ಹಿಮಾಚಲ್ ಪ್ರದೇಶ ಸರ್ಕಾರ ಪಾಪರ್ ಆಗಿದೆಯಲ್ಲ, ಹಂಗೆ ನಮ್ದು ಕೂಡ ನಾಳೆ ಇಡೀ ದೇಶದಲ್ಲಿ ಬಂದರೆ ಮರ್ಯಾದೆ ಹೊರಟೋಗ್ತೈತೆ ಅಂತ ಅವ್ರು ಹೇಳ್ಕಂತ ಇಲ್ಲ. ಆದರೆ ಇವರೇನಾನ ಒಂದು ಶ್ವೇತಪತ್ರ ಹೊರಡಿಸಿದ್ರೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇವ್ರ ಬಣ್ಣ ಇಡೀ ದೇಶಕ್ಕೆ ಬಯಲಾಗ್ತದೆ. ಬೆಂಗಳೂರಿನ ರಾಜಕಾಲುವೆ ಸಮಸ್ಯೆನ ಶಾಶ್ವತವಾಗಿ ಪರಿಹಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ಪರಿಸ್ಥಿತಿ. ಮಾಡ್ಬೋದಾಯ್ತು. ನಾವು ಕಳೆದ ಬಾರಿ 1600 ಕೋಟಿ ಕೊಟ್ಟಿದ್ದು ಕೆಲಸ ಮುಗಿಸ್ಬಿಟ್ಟಿದ್ರೆ ರಾಜಕಾಲುವೆಗಳು ಕಂಪ್ಲೀಟ್ ಮುಗ್ದೋಗ್ತಾ ಇತ್ತು. ನಾವು ವರ್ಲ್ಡ್ ಬ್ಯಾಂಕ್ಗೂ ಅನುಮೋದನೆ ಕೊಟ್ಟು ವರ್ಲ್ಡ್ ಬ್ಯಾಂಕ್ ಅವರು ದುಡ್ಡು ಕೊಡ್ತೀನಿ ಅಂತ ನಮಗೆ ಪ್ರಾಮಿಸ್ ಮಾಡಿ ವರ್ಲ್ಡ್ ಬ್ಯಾಂಕ್ ಮೀಟಿಂಗ್ ಆಗಿ ಅವರೂ ಸ್ಯಾಂಕ್ಷನ್ ಮಾಡಿದರು. ಆ ಹಣ ಎಲ್ಲೋಯ್ತು ಇನ್ನೂ ಗೊತ್ತಿಲ್ಲ ನನಗೆ. ಅದಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಗೊತ್ತಿಲ್ಲ. ಅಂದರೆ ಇವರು ಬಂದಾಗಿಂದ ಈ CM ಉಳ್ಕೊಳಕ್ಕೆ ಏನು ಬೇಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ CM ಸ್ಥಾನನ ಕಿತ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಿಟ್ಟು ಬೆಂಗಳೂರಿನ ಅಭಿವೃದ್ಧಿಗೆ ಇವರು ಯಾರು ತಲೆನೇ ಕೆಡಿಸ್ಕೊಂತ ಇಲ್ಲ. ಈಗ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ, ಈ ರೀತಿಯ ಟಾರ್ ಹಾಕುವಂತ ಈ ರೀತಿಯ ಪ್ರಕ್ರಿಯೆಗಳನ್ನ GBA ಮುಂದುವರಿಸ್ತಾನೆ ಇದೆ. ನೆನ್ನೆ ನಾನು ನೋಡಿದೆ, TV9 ಒಂದು ಅಭಿಯಾನ ಮಾಡ್ತಾ ಇತ್ತು. ಮಳೆ ಬಂದು ನೀರು ನಿಂತಿರೋ ಕಡೆ ಟಾರ್ ಆಗ್ತಾ ಇರೋವಂಥದ್ದು, ನಿಮ್ಮ ಕ್ಯಾಮರಾ ತಗೊಂಡೋಗಿ ಅವ್ರು ಹಿಡಿದಾಗ ಅಲ್ಲಿಂದ ಎಲ್ಲ ಓಡಿ ಹೋಗ್ತಾ ಇರೋವಂಥದ್ದು, ಅವೆಲ್ಲವನ್ನ ನಾನು ನೋಡಿದ್ದೀನಿ. ನೆನ್ನೆ ನಾನು ನೋಡಿದೆ. ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ 3-4 ಬಾರಿ. ಈ ಮಳೆ ನೀರು ನಿಂತು ಒಳಗಡೆ ಟಾರ್ ಹಾಕುವಂಥ ಒಂದು ಹೊಸ ಎಕ್ವಿಪ್ಮೆಂಟು ಈ ಕಾಂಗ್ರೆಸ್ ಅವ್ರು ತರಿಸಿದ್ದಾರೆ. ಅವ್ರಿಗೆ ಅಭಿನಂದನೆ ಸೇರಿಸ್ಬೇಕು. ಹೇಳಿದ್ದಾರಲ್ಲ DK ಶಿವಕುಮಾರ್ ಅವರು, ಅಲ್ಲಿ ಒಂದು ಟೆಕ್ನಾಲಜಿ ತಂದಿದ್ದೀರಿ ಅಂತ. ಅದನ್ನು ಇಡೀ ದೇಶಕ್ಕೆ ಕೊಟ್ಟರೆ ಎಲ್ಲ ಕಡೆ ನಾವು ಸಮುದ್ರದಲ್ಲೂ ಟಾರ್ ಹಾಕ್ಕೊಂಡು ಓಡ್ಬೋದು, ನದಿಗಳಲ್ಲೂ ಟಾರ್ ಹಾಕ್ಬಿಡ್ಬೋದು. ಆ ಪರಿಸ್ಥಿತಿ ಸುಮ್ಮನೆ ಇವೆಲ್ಲ ಅಧಿಕಾರಿಗಳು ಏನೋ ಚೀಟಿ ಕೊಡ್ತಾರೆ ಅದನ್ನು ಹೇಳ್ತಾರೆ ಇವರೆಲ್ಲ. ಅದೆಲ್ಲ ಕೋಲ್ ಟಾರ್ ಅವೆಲ್ಲ ಮಳೆ ಬಂದಾಗ ಹಾಕೋದಲ್ಲ, ಮಳೆ ನಿಂತ ಮೇಲೆ ಹಾಕೋದು ಕೋಲ್ ಟಾರು. ಮಳೆ ಬರೋ ಕೋಲ್ ಟಾರ್ ಯಾರು ಹಾಕಲ್ಲ. ನಾನು ಅದನ್ನೆಲ್ಲ ಪ್ರಯೋಗ ಮಾಡಿ ಫೇಲ್ ಆಗಿದ್ದೀರಿ ನಾವು. ಅದು ಬೇಡ ಅಂತ ರಿಜೆಕ್ಟ್ ಮಾಡಿದ್ದೀರಿ ನಾವು. ನೀವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರೆ ಮಳೆಯ ಸಮಸ್ಯೆನ ಶಾಶ್ವತವಾಗಿ ಬೆಂಗಳೂರಿನಲ್ಲಿ ಪರಿಹಾರ ಮಾಡಬೇಕಾದ್ರೆ ಏನು ಮಾಡಬೇಕು? ರಾಜಕಾಲುವೆಗಳನ್ನು
ಸರಿ ಮಾಡಬೇಕು. ರಾಜಕಾಲುಗಳಿಗೆ ನಾವೇನು ದುಡ್ಡು ಕೊಟ್ಟಿದ್ದೀವಿ 1800 ಕೋಟಿ, ಅಷ್ಟು 1800 ಕೋಟಿ ಕೊಟ್ಟರೆ ಇಡೀ ಬೆಂಗಳೂರಲ್ಲಿರೋ ಎಲ್ಲ ರಾಜಕಾಲುವೆಗಳು ಕೂಡ ಸರಿ ಹೋಗ್ತೈತೆ. ರಾಜಕಾಲುವೆಗಳು ಸರಿ ಹೋದರೆ, ಆ ಒತ್ತುವರಿಗಳು ಸರಿ ಹೋದರೆ, ಆ ಬಾಟಲ್ ನೆಕ್ ಸರಿ ಹೋದರೆ ಎಲ್ಲ ಸಮಸ್ಯೆ ಬಗೆಹರಿತೈತೆ. ಇವ್ರ ಹತ್ರ ಅಷ್ಟು ದುಡ್ಡಿಲ್ಲ. ಅವ್ರ ಹತ್ರ 2000 ಕೋಟಿ ಕೊಡೋಕ್ಕೆ ದುಡ್ಡಿಲ್ಲ. ಯಾಕಂದರೆ ಪ್ರತಿ ತಿಂಗಳು ಅವ್ರು ಬರೋ ದುಡ್ಡು ಎಲ್ಲ ಫ್ರೀಗಳಿಗೆ ಕೊಡಬೇಕು. ಅಭಿವೃದ್ಧಿಗೆ ಕೊಡೋಕೆ ಹಣ ಇಲ್ಲ ಅವ್ರ ಹತ್ರ. ಕೇವಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಸಂಚಾರ ಮಾಡೋದನ್ನು ಸಮಸ್ಯೆ ಬಗೆಹರಿಯೋದಿಲ್ಲ. ಅವರು ಹೋಗದೇ ಇದ್ರೆ ಒಳ್ಳೇದು. ಅವ್ರು ಹೋದ್ರೆ ಟ್ರಾಫಿಕ್ ಎಲ್ಲ ಜಾಮ್ ಆಗ್ತೈತೆ. ಈ ಮುಖ್ಯಮಂತ್ರಿ ಹೋಗ್ತಾರೆ ಅಂದರೆ ಎಂಟೈರ್ ರೋಡ್, ಇವ್ರು ಹೋಗದಿದ್ರೆ ಇನ್ನೂ ಒಂದು 3-4 ಗಂಟೆ ಜನ ಸೇಫ್ ಆಗಿರ್ತಾರೆ. ಹೋಗಿ ಇವ್ರು ಸಿಲ್ಕ್ ಬೋರ್ಡ್ಗೆ ಹೋದ್ರು, ಏನಾಯಿತು? ಕಳೆದ ವರ್ಷ ಹೋದ್ರು, ಅದ್ರ ಹಿಂದಿನ ವರ್ಷನೂ ಹೋಗಿದ್ದಾರೆ. ಅಲ್ಲೇ ಸಿಲ್ಕ್ ಬೋರ್ಡಲ್ಲಿ ಹೆಂಗಿದೆಯೋ ಹಂಗೆ. ನಾನು ಕಾಂಟ್ರಾಕ್ಟರ್ ಕೇಳಿದೆ, ದುಡ್ಡು ಕೊಟ್ಟಿಲ್ಲ, ನಾನು ಮಾಡಲ್ಲ ಅಂತ. ಇಷ್ಟೇ. ಅವರು ಅವತ್ತಿನ ಮಾಧ್ಯಮದಲ್ಲಿ ಟೀಕೆಗೋಸ್ಕರ ಒಂದು ಪ್ರದಕ್ಷಿಣೆ ಆಗ್ತಾರೆ ಅಷ್ಟೇ. ಆ ಟೀಕೆ ನಿಂತ ತಕ್ಷಣ ತಿರ್ಗಾ ಮುಗ್ದೋಯ್ತು ಅಷ್ಟೇ.